ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮನ್ನು ಈ ರೀತಿ ನೋಡಿದ್ರೆ ಖುಷಿ ಆಗುತ್ತೆ, ಆದರೆ ಖುಷಿ ಜೊತೆ ಭಯ ಮತ್ತೆ ಆತಂಕನೂ ಇದೆ. ಈಗ ನನ್ನ ಆತಂಕ ಏನು ಅಂದರೆ ನೀವು ಮಲ್ಲಿ ಜೊತೆ ನಿಜವಾಗ್ಲೂ ಚೆನ್ನಾಗಿದ್ದೀರಾ ಅಥವಾ ಚೆನ್ನಾಗಿರೋ ಥರ ಡ್ರಾಮಾ ಆಡ್ತಿದ್ದೀರಾ ಅಂತ. ನಿಮ್ಮ ಬಗ್ಗೆ ಗೊತ್ತಿರೋರು ಯಾರಿಗಾದ್ರೂ ಹಾಗೆ ಅನ್ಸೋದು ಸಹಜ ಅಲ್ವಾ? ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಅದಕ್ಕೆ ಮಲ್ಲಿ ಯಾರು? ನಾನು ಪ್ರೀತಿಸಿರೋ ಹುಡುಗಿ ಅಲ್ವಾ? ಅದಕ್ಕೆ ನಿಮಗೂ ಚೆನ್ನಾಗಿ ಗೊತ್ತು ನನ್ನ ಮದುವೆ ಹೇಗೆಲ್ಲ ಆಯಿತು ಅಂತ. ಮನೆಯವರೆಲ್ಲರೂ ಮಲ್ಲಿ ಮೇಲೆ ಅಪ್ಸೆಟ್ ಆದರು, ನಾನು ಮಲ್ಲಿ ಮೇಲೆ ಅಪ್ಸೆಟ್ ಆದೆ. ನನ್ನ ಕೋಪನೆಲ್ಲ ಅವಳ ಮೇಲೆ ತೋರಿಸ್ಕೊಂಡೆ. ಅದೆಲ್ಲ ನಿಜ. ಆದರೆ ಈಗ ಹಾಗಿಲ್ಲ. ಅದಕ್ಕೆ ಮನೆಯವರೆಲ್ಲ ಮಲ್ಲಿನ ಒಪ್ಕೊಂಡಿದ್ದಾರೆ, ಮತ್ತು ನಾನು ಅವಳ ಗಂಡಾಗಿ ಅವಳನ್ನು ಪ್ರೀತಿಸಿದ ಹುಡುಗಾಗಿ ಅವಳನ್ನು ಒಪ್ಕೊಳ್ದೆ ಹೇಗಿರಲಿ. ಮಲ್ಲಿ ಮೇಲೆ ನನಗೆ ಯಾವ ಕೋಪನೂ ಇಲ್ಲ, ಅದಕ್ಕೆ ಯಾವ ಬೇಜಾರು ಇಲ್ಲ. ನನ್ನ ಜೀವನದಲ್ಲಿ ಏನೇನಾಗಿದೆಯೋ ಎಲ್ಲನೂ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಬದಲಾಗಿದ್ದೀನಿ. ಆದರೂ ಅಮ್ಮನ ಮೈ ಹುಷಾರಿಲ್ದೇ ಇರೋ ಟೈಮಲ್ಲಿ ನೀವು ಮಲ್ಲಿ ಜೊತೆ ಏನೂ ಆಗೇ ಇಲ್ಲ ಅನ್ನೋ ಥರ ಖುಷಿಯಾಗಿರೋದನ್ನ ನೋಡಿದ್ರೆ ಒಂಥರ ನಾರ್ಮಲ್ ಆಗಿ ಅನ್ಸಲ್ಲ ಅಲ್ವಾ? ಯಾಕೆ ನಾರ್ಮಲ್ ಅನ್ನಿಸ್ಬಾರ್ದು ಅದಕ್ಕೆ ಅಲ್ವಾ? ನೀವು ಯಾಕೆ ಅದು ನಾರ್ಮಲ್ ಆಗಿ ತಗೋತಿಲ್ಲ? ಅದಕ್ಕೆ ಒಂದೇ ಒಂದ್ಸಲ ಮಲ್ಲಿ ಆ್ಯಂಗಲಿಂದನೂ ಯೋಚನೆ ಮಾಡಿ. ಅಮ್ಮಂಗೆ ಹುಷಾರಿಲ್ಲ ನಿಜ, ಬಟ್ ಮಲ್ಲಿ ನನ್ನ ನಂಬ್ಕೊಂಡ್ ಬಂದಿರೋ ಹುಡುಗಿ, ಅವಳ ಜೊತೆ ನಾನು ಚೆನ್ನಾಗಿರ್ಬೇಕಲ್ವಾ? ಅದಕ್ಕೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ತಪ್ಪಲ್ಲ, ಆದರೆ ಮದುವೆ ಮನೆಯಲ್ಲಿ ಮಲ್ಲಿ ಅಷ್ಟು ಜನಗಳ ಮುಂದೆ ಅಷ್ಟು ಗೋಗರಿದ್ರು ನಿಮ್ಮ ಮನ್ಸು ಕರಗಲಿಲ್ಲ. ಅಂಥ ಕಲ್ಲು ಮನಸ್ಸು ಈಗ ಕರಗಿ ನೀರಾಗಿ ಹರಿತಿದೆ. ಈ ಕಲ್ಲು ನೀರಾಗಿದ್ದ ಮ್ಯಾಜಿಕ್ ನನಗೆ ಅರ್ಥ ಆಗ್ತಿಲ್ಲ. ಮ್ಯಾಜಿಕ್ ಅಷ್ಟೇ ಅಲ್ಲ, ಇದೊಂದು ದೊಡ್ಡ ಪವಾಡ ಅಂದ್ರೂ ತಪ್ಪಾಗಲ್ಲ. ತಪ್ಪಲ್ಲ, ಅದಕ್ಕೆ ಅದು ಪವಾಡನೇ. ಆ್ಯಂಡ್ ಇದೆಲ್ಲ ಸಾಧ್ಯ ಆಗಿದ್ದು ಅದಕ್ಕೆ ನನಗೆ ಮಲ್ಲಿ ಮೇಲಿರೋ ಪ್ರೀತಿಯಿಂದ. ಅದು ಆ ರಾಂಗ್ ಟೈಮಲ್ಲಿ ನಾನು ಆ ಥರ ಕೆಟ್ಟದಾಗ ನಡ್ಕೋಬೇಕಾಯ್ತು. ಅದಕ್ಕೆ ಅದರಿಂದ ಕಾರಣ ಇದೆ. ಎಷ್ಟು ಜನ ರಿಲೇಟಿವ್ಸ್ ಎಲ್ಲ ಬಂದಿದ್ರು ನನ್ನ ಮದುವೆಗೆ. ಅವ್ರ ಮುಂದೆ ನಮ್ಮ ಫ್ಯಾಮಿಲಿ ಗೌರವ ನನ್ನಿಂದ ಹಾಳಾಗ್ತಿದೆ ಅನ್ನೋದನ್ನು ಹೇಗೆ ಸಹಿಸ್ಕೊಂಡಿರಲಿ? ಅದಕ್ಕೆ ಆ ಒಂದು ಕಾರಣಕ್ಕೋಸ್ಕರ ನಾನು ಆ ರೀತಿ ನಡ್ಕೊಂಡೆ. ನಾನು ಮಾಡಿ ತಪ್ಪೆ, ಅದಕ್ಕೆ ಒಪ್ಕೋತೀನಿ. ಬಟ್ ಅದರ ಅರ್ಥ ನನಗೆ ಅವಳ ಮೇಲೆ ಪ್ರೀತಿನೇ ಇಲ್ಲ ಅಂತಲ್ಲ. ಆವತ್ತಿನ ದಿನ ಆ ಸಿಚುಯೇಷನಲ್ಲಿ ನನಗೆ ಅವಳ ಮೇಲೆ ಇದ್ದಿದ್ದ ಪ್ರೀತಿನ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ಬಿಕಾಸ್ ನಾನು ಆ ಥರ ಸಿಚುಯೇಷನಲ್ಲಿ ಇದ್ದೆ. ಬಟ್ ಈಗ ಆ ಥರ ಇಲ್ಲ. ಐ ಹೋಪ್ ನಿಮಗೆಲ್ಲ ಕ್ಲಿಯರ್ ಆಗಿದೆ. ಯು ಹ್ಯಾವ್ ಅ ಕ್ಲಾರಿಟಿ ಅಂತ ಅನ್ಕೋತೀನಿ. ನೋಡಿ, ನೀವು ಮಲ್ಲಿ ಜೊತೆ ಚೆನ್ನಾಗಿದ್ದೀರಾ ಅಂದರೆ ನನಗಿಂತ ಹೆಚ್ಚು ಖುಷಿ ಇನ್ಯಾರಿಗೂ ಆಗಲ್ಲ. ಆದರೆ ಒಂದು ವೇಳೆ ಅದೇನಾದರೂ ಸುಳ್ಳಾದರೆ, ನೀವು ಮಾಡ್ತಿರೋದು ಡ್ರಾಮಾ ಅಂತ ಆದರೆ ಅದನ್ನು ಖಂಡಿತ ನಾನು ಸಹಿಸ್ಕೊಳ್ಳಲ್ಲ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಪ್ರತಿ ಸಾರಿ ಬದಲಾಗ್ತೀನಿ ಅಂದಾಗೆಲ್ಲ ಏನಾದರೂ ಒಂದು ಆಗಬಾರ್ದಾಗುತ್ತೆ. ಮನೇಲೊಂದು ತೊಂದರೆ ಕಾಣಿಸ್ಕೊಳುತ್ತೆ. ಇದು ಸಾಕಷ್ಟು ಸಲ ಪ್ರೂವ್ ಆಗಿದೆ. ನಿಮ್ಮ ಒಳ್ಳೆತನ ಮನೇಲಿ ಏನಾದರೂ ಒಂದು ಸಮಸ್ಯೆಗೆ ಡೈರೆಕ್ಟಾಗಿ ಲಿಂಕ್ ಆಗಿರುತ್ತೆ. ಏನೋ ನಿಮ್ಮ ಒಳ್ಳೆತನ ಮುಂದೇನೋ ಕೆಟ್ಟದಾಗುತ್ತೆ ಅನ್ನೋದಕ್ಕೆ ಮುನ್ಸೂಚನೆ ಅನಿಸುತ್ತೆ. ಏನೋ ಈ ರೋಡಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ, ಆಕ್ಸಿಡೆಂಟ್ ಝೋನ್, ಎಚ್ಚರಿಕೆಯಿಂದ ಇರಿ, ಅದು ಬೇಡ ಅಂದರೂ ನೆನಪಾಗುತ್ತೆ. ನಿಮ್ಮ ಹಿಸ್ಟ್ರಿ ಅಷ್ಟು ಭಯಂಕರವಾಗಿದೆ. ಮೋಸ್ಟ್ಲಿ ಆ ಕಾರಣಕ್ಕೆ ನನಗೆ ಹಾಗೆ ಅನ್ನಿಸ್ತದೆ. ಇಲ್ಲ, ಅದಕ್ಕಲ್ಲ. ಬೇಸಿಕಲಿ ನಿಮಗೆ ನಾನಂದ್ರೆ ಇಷ್ಟ ಇಲ್ಲ. ಅದಕ್ಕೆ ನಾನು ಏನೇ ಮಾಡೋಕ್ಕೋದ್ರೂ ಅದು ನಿಮಗೆ ಯಾವಾಗಲೂ ನೆಗೆಟಿವ್ ಆಗೇ ಕಾಣುತ್ತೆ. ಜಯದೇವರೇ, ನಾನು ಈ ಮನೆ ಸೊಸೆ ಅಂದಮೇಲೆ ಈ ಮನೇಲಿರೋರು ಬೈ ಡಿಫಾಲ್ಟ್ ನನ್ನವ್ರು. ಈ ಮನೇಲಿರೋರು ಎಲ್ಲರೂ ನಾನು ಇಷ್ಟಪಡ್ತೀನಿ, ನಿಮ್ಮನ್ನು ಇಷ್ಟಪಡ್ತೀನಿ. ಎಲ್ಲರ ಥರ ನಾನು ನಿಮ್ಮನ್ನು ಗೌರವಿಸ್ತೀನಿ. ಆದರೆ ನಾನು ಇಷ್ಟ ಕಷ್ಟ ಅನ್ನೋದು ಅವ್ರವ್ರ ನಡವಳಿಕೆ ಮೇಲೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ನಾನು ಸ್ವಲ್ಪ ನಿಷ್ಠುರವಾದಿ. ತಪ್ಪು ಯಾರೇ ಮಾಡಿದ್ರೂ ತಪ್ಪನ್ನು ತಪ್ಪು ಅನ್ನೋ ಕ್ಯಾರೆಕ್ಟರ್ ನಂದು. ನಾನಿರೋದೇ ಹೀಗೆ. ಎನಿವೇಸ್, ನಿಮ್ಮ ಅತ್ತಿಗೆಯಾಗಿ ನಿಮಗೊಂದು ಅಡ್ವೈಸ್ ಮಾಡ್ತಿದ್ದೀನಿ. ನಿಮ್ಮಿಂದ ಮಲ್ಲಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಗ ನಿಮಗೆ ಕ್ಷಮಿಸೋ ಮಾತೇ ಇರಲ್ಲ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗುಡ್ ನೈಟ್. ಲೈಫಲ್ಲಿ ಏನೇನೋ ನೋಡಿದ್ದೀನಿ, ಎಂತೆಂಥವ್ರನ್ನ ಫೇಸ್ ಮಾಡಿದ್ದೀನಿ. ಆದರೆ ಈ ಭೂಮಿಕಾ ಕೈಲಿ ಹೇಳಿಸ್ಕೊಳ್ಳೋ ಹಾಗಾಯ್ತಲ್ಲ ನನ್ನ ಜೀವನ.
ಕಮ್ ಆನ್ ಮಹಿ, ಪಿಕ್ ದ ಕಾಲ್. ಇವನು ಯಾಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾನೆ? ಹಲೋ, ಅದೇನು ಹೇಳಬೇಕು ಅಂದ್ಕೊಂಡಿದ್ಯೋ ಬೇಗ ಹೇಳಿ ಮುಗಿಸು. ಹೇಳ್ತೀನಿ, ಬಟ್ ಫೋನಲ್ಲ. ಮತ್ತೆ ಇನ್ನೇನು ಡೈರೆಕ್ಟಾಗಿ ಹೇಳ್ತೀಯಾ? ಎಸ್ ಮಹಿ, ಅದಕ್ಕೆ ಅಂತಾನೆ ಬಂದಿದ್ದೀನಿ. ಎಲ್ಲಿಗೆ? ನಿಮ್ಮ ಅಪಾರ್ಟ್ಮೆಂಟ್ ಹೊರಗಡೆನೇ ಇದ್ದೀನಿ, ಕೆಳಗಡೆ ಬಾ ಮಹಿ. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ನೀನು ಏನು ಅನ್ಕೊಂಡಿದ್ಯಾ? ನಾನು ಇಷ್ಟೊತ್ತಲ್ಲಿ ಆಚೆ ಬರಬೇಕಾ? ಮನೆಯವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಚೆನ್ನಾಗಿ ಗೊತ್ತು ಮಹಿ, ಅದಕ್ಕೆ ನಾನು ಮೇಲ್ ಬರ್ದೆ ನಿನ್ನನ್ನು ಕೆಳಗಡೆ ಬಾ ಅಂತ ಕರಿತಿರೋದು. ಈಗ ನೀನು ಕೆಳಗಡೆ ಬಂದರೆ ಸರಿ, ಇಲ್ಲ ಅಂದರೆ ನನಗೆ ಬೇರೆ ಆಪ್ಷನ್ ಇಲ್ಲದೆ ನಾನೇ ಮೇಲ್ ಬರಬೇಕಾಗತ್ತೆ. ಕೆಳಗಡೆ ಬರ್ತೀಯ ಅಲ್ವಾ ಮಹಿ? ನನಗೆ ಏನು ಮಾಡಲಿ? ಇವ್ನು ಹೀಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮಹಿ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಬರ್ತೀಯಾ ಇಲ್ವಾ? ಹಲೋ ಹಲೋ. ಅದು ಹೇಗೆ ಕಾಲ್ ರಿಸೀವ್ ಮಾಡಲ್ವೋ ನಾನು ನೋಡ್ತೀನಿ. ಗಾಡ್, ಇವ್ನು ಬಿಡಲ್ಲ ಅನ್ಸುತ್ತೆ. ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೇನೆ. ಶಿಟ್, ಸ್ವಿಚ್ ಆಫ್ ಮಾಡ್ತೀಯಾ? ಮಹಿಮಾ, ಮಾವ, ಏನಾಯ್ತಮ್ಮ? ಯಾಕೊಂಥರ ಇದೆಯಾ? ಎನಿ ಪ್ರಾಬ್ಲಮ್? ಹಾಗೇನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊ, ಸುಮ್ಮನೆ ಇರಬೇಡ. ಏನಿಲ್ಲ ಮಾವ, ಐ ಆಮ್ ಫೈನ್. ನೋಡಮ್ಮ, ಈ ಮನೇಲಿ ನಾನು ಒಂಥರ ಸೇಫ್ ಡೆಪಾಸಿಟ್ ಲಾಕರ್ ಇದ್ದಂಗೆ. ನನ್ನ ಮಕ್ಕಳು ಅವ್ರಿಗೇನೇ ಪ್ರಾಬ್ಲಮ್ ಬಂದರೂ ಅವ್ರ ಅಮ್ಮನ ಹತ್ರ ಹೇಳೋಕ್ಕಿಂತ ಮುಂಚೆ ನನ್ನ ಹತ್ರ ಬಂದು ಹೇಳ್ಕೊತಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅವರಿಗೆ ಈ ಅಪ್ಪನ ಮೇಲಿರೋ ನಂಬಿಕೆ. ಅಪ್ಪ ಏನೇ ಆದರೂ ಈ ವಿಚಾರನ ಯಾರ ಹತ್ರನೂ ಬಾಯಿ ಬಿಡೋದಿಲ್ಲ. ಅಪ್ಪನಿಂದ ಒಂದು ಸಮಂಜಸವಾದ ಉತ್ತರ, ಪರಿಹಾರ, ಸಮಾಧಾನ ಸಿಗತ್ತೆ ಅನ್ನೋ ನಂಬಿಕೆ. ನೀನು ಅದೇ ಥರ ನನ್ನನ್ನು ನಂಬೋದು, ನಂಬಿ ಎಲ್ಲ ನನ್ನ ಹತ್ರ ಹೇಳ್ಕೋಬೋದು. ಓಕೆ, ನಾನು ನಿನ್ನ ಸಮಸ್ಯೆ ಏನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ಪರಿಹಾರ ಸೂಚಿಸೋದಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ. ನೀನು ಈ ಥರ ಡಲ್ಲಾಗಿ ಕೂತ್ಕೋಬೇಡಮ್ಮ. ಮನೆ ಮಕ್ಕಳು ಡಲ್ಲಾಗಿರೋದು ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ. ನಾನು ನಾರ್ಮಲಾಗೇ ಇದ್ದೀನಿ ಮಾವ, ಜಸ್ಟ್ ಹಾಗೆ ಕೂತಿದ್ದೆ ಅಷ್ಟೇ. ಡೋಂಟ್ ವರಿ, ಐ ಆಮ್ ಫೈನ್. ಶೂರ್? ಎಸ್. ನಾನು ನಿನ್ನ ಮಾತನ್ನ ನಂಬೋದಾ? ಹಾಂ, ಸರಿ. ನೀನಿಷ್ಟು ಹೇಳಿದ ಮೇಲೆ ನಾನು ಜಾಸ್ತಿ ಪ್ರಶ್ನೆ ಕೇಳಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ನೀನು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.